ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ದಯವಿಟ್ಟು ನಿಮ್ಮಲ್ಲಿ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಒಂದು ವಿಷಯ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಅದು ಬಂದು ಇಲ್ಲಿ ನೋಡ್ತಿದ್ದೀರಲ್ಲ, ಕರುಂಗಲಿ ಮಾಲ. ಇದ್ರ ಬಗ್ಗೆ ನಿಮಗೂ ಮೇ ಬಿ ತಿಳಿದಿರಬಹುದು. ಇದನ್ನು ನಾನು ಪಾತಾಳ ಶಂಭು ಮುರುಗನ್ ದೇವಸ್ಥಾನದಿಂದ ನಾನು ತರಿಸ್ಕೊಂಡಿದ್ದು. ಸೊ ಅವರು ಇದಕ್ಕೆ ಬೆಳ್ಳಿ ಒಂದು ಇದರಲ್ಲಿ ಮಾಡಿಸಿ ನಾನು ಹಾಕ್ಕೊಂಡೆ. ಅವರು ಬಟ್ ಕಳಿಸ್ಬೇಕಾದ್ರೆ ಬರೀ ಪ್ಲೈನ್ ಮಾತ್ರ ಕಳಿಸಿದ್ರು. ಕರುಂಗಲಿ ಮಾಲ ಬಗ್ಗೆ ತುಂಬ ವಿಷಯನ ಹೇಳೋದಿದೆ, ಬಟ್ ನನ್ನ ಎಕ್ಸ್ಪೀರಿಯೆನ್ಸು ನಿಮಗೆ ಇನ್ನೂ ಏನಾದರೂ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಕಳಿಸ್ಕೊಡಿ, ಕಮೆಂಟ್ ಮಾಡಿ ಮತ್ತು ತಿಳಿಸಿ ನನಗೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಏನು ಅನ್ನೋದು ನನಗೆ ತಿಳಿದಿರೋದನ್ನು ನಾನು ಹೇಳ್ತಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಇದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ನನಗೆ ಅದನ್ನು ತಿಳಿಸಿ. ನಾನು ಇದನ್ನು ನನಗೆ ಬಂದು ಇದು 1 ವೀಕ್ ಆಯಿತು ಮತ್ತು ನಾನು ಧರಿಸಿ ಇದನ್ನು ಆಲ್ಮೋಸ್ಟ್ ಒಂದು 5 ಡೇಸ್ ಆಯಿತು. ನಾನು ಇದನ್ನು ಅಲ್ಲಿಂದ ತರಿಸ್ಕೊಂಡು 7 ದಿನ ಆಯಿತು. 5 ಡೇಸ್ ಹಿಂದೆ ನಾನು ಧರಿಸಿದೆ. ಇದು ಹಾಕಬೇಕಾದ್ರೆ 41 ದಿನ ಪೂಜೆ ಮಾಡಬೇಕಂತೆ. ನಾವು ಸಪೋಸ್ ಎಲ್ಲಾದರೂ ಅಲ್ಲಿ ತಮಿಳ್ನಾಡಿನಲ್ಲಿ ದೇವಸ್ಥಾನ ಇರೋದು, ಆ ದೇವಸ್ಥಾನದಲ್ಲಿ ತಗೊಳ್ಳೋದಕ್ಕೆ ಆಗದೇ ಇದ್ದರೆ ಬೇರೆ ಎಲ್ಲಾದರೂ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡ್ರೆ ಅದನ್ನು ಕಂಪಲ್ಸರಿ 11 ಇಲ್ಲ 41 ದಿನ ಪೂಜೆ ಮಾಡಿ ಹಾಕ್ಕೋಬೇಕು ಅಂತ ಹೇಳಿದ್ದಾರೆ. ಇದನ್ನು ನಾನು ದೇವಸ್ಥಾನದಿಂದನೇ ತರಿಸ್ಕೊಂಡಿದ್ದು. ಪ್ಲಸ್ಸು ಇದನ್ನು ನಾನು ಬೆಳ್ಳಿನಲ್ಲಿ ಈ ರೀತಿ ಡಿಸೈನ್ ಮಾಡಿಸ್ಕೊಂಡೆ. ಇದು ಸೈಜಲ್ಲಿ ಕೂಡ ಅವೈಲಬಲ್ ಇದೆ, 8 mm ಮತ್ತು 6 mm ಅಂತ ಅವೈಲಬಲ್ ಇದೆ. ಇದು ಬಂದು ಬ್ರೇಸ್ಲೈಟು. ಅಲ್ಲಿ ದೇವ್ರ ಹತ್ರ ಹಾಕಿ 41 ದಿನ ಪೂಜೆ ಮಾಡಿ ನಮಗೆ ಕಳಿಸ್ಕೊಡ್ತಾರಂತೆ. ಸೊ ಅದನ್ನು ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಇದು ಹಾಕಿದ್ಮೇಲೆ ತುಂಬ ಪಾಸಿಟಿವ್ ವೈಬ್ರೇಷನ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಇದನ್ನು ಹಾಕೋದಕ್ಕೆ ಮುಂಚೆ ಒಂಥರ ಮೈಂಡೆಲ್ಲ ಡಿಸ್ಟರ್ಬ್ ಆಗಿರೋದು, ಏನೂ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ, ಈ ರೀತಿ ಒಂದು ನೆಗೆಟಿವ್ ಒಂದು ಫೀಲಿಂಗ್ಸ್ ಇರ್ತಿತ್ತು. ಬಟ್ ಈಗ ಇದನ್ನು ಧರಿಸಿದ ಮೇಲೆ ತುಂಬ ಪಾಸಿಟಿವ್ ವೈಬ್ರೇಷನ್ ಬಂದಿದೆ ಮತ್ತು ಯಾವುದೇ ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಪ್ಲಸ್ ಇದನ್ನು ನೈಟ್ ಟೈಮು ಧರಿಸಬಾರ್ದು. ಮಲಗಬೇಕಾದ್ರೆ ಇದನ್ನು ತೆಗೆದಿಟ್ಟು ರಾತ್ರಿ ಹೊತ್ತು ಒಂದು ಬಾಕ್ಸಲ್ಲಿ ಇಲ್ಲ ದೇವ್ರ ಮುಂದೆ ಇಟ್ಟು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ಇದನ್ನು ಒಂದು ಸಲ ನೀರಿನಲ್ಲಿ ವಾಶ್ ಮಾಡಿ ಆಮೇಲೆ ಹಾಕ್ಕೋಬೇಕು. ಸೊ ಇದು ಕರುಂಗಲಿ ಮಾಲ ಬಗ್ಗೆ ನಾನು ಹಂಚ್ಕೋಬೇಕು ಅಂತ ಇದ್ದಿದ್ದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ಯಾರಾದರೂ ಇದನ್ನೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಇನ್ನೂ ನೀವು ಯಾರಾದರೂ ಇದನ್ನು ಯೂಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ಅನುಭವ ನಿಮಗಾಗಿದೆ, ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ. ಇನ್ನೂ ಏನಾದರೂ ಇದನ್ನು ಯೂಸ್ ಮಾಡೋವಂಥ ರೀತಿ ಇನ್ನೂ ಬೇರೆ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.